4 ವರ್ಷಗಳಿಂದ ಸತತವಾಗಿ ಈ ಬಜೆಟ್ ಅಧಿವೇಶನಗಳಲ್ಲಿ ಮುಂಚಿತವಾಗಿ ನಾವು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತೀವಿ. ಆ ಉದ್ದೇಶದಿಂದ ಇವತ್ತೂ ಸಹ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಪ್ರೆಸ್ ಮೀಟ್ ಯಾವ ಉದ್ದೇಶಗಳಿಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದನ್ನ ಪ್ರಮುಖವಾದ 4 ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ನಾವು ಬೇಡ್ತಾ ಇದ್ದೀವಿ. 2023ರಲ್ಲಿ ಕಾಂಗ್ರೆಸ್ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರೋ ಹಾಗೆ ವಾರ್ಷಿಕ 200 ಕೋಟಿ ಒಂದು ಸಪರೇಟ್ ಪ್ರತ್ಯೇಕವಾದ ನಿಗಮ ಮಾಡ್ತೀವಿ. ಆಮೇಲೆ ನಿಮ್ಮ ಉದ್ಯಮಶೀಲತದಲ್ಲಿ ಬಂದುಬಿಟ್ಟು ನಾವು 2 ಲಕ್ಷ ರೂಪಾಯಿ ಗೌರವಧನ ಹಣದ ಒಂದು ವ್ಯವಸ್ಥೆನ ಬ್ಯಾಂಕ್ ಮುಖಾಂತರ ಮಾಡಿಸ್ಕೊಡ್ತೀವಿ ಅಂತ ಹೇಳಿರೋದು. ಅವರು ತಮ್ಮ ವಾಗ್ದಾನವನ್ನ ಎಷ್ಟರ ಮಟ್ಟಿಗೆ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಇದು ಯಾವುದೇ ರೀತಿ ದಯೆ ಮತ್ತು ಉಪಕಾರದಿಂದ ಇದನ್ನ ನಾವು ಕೇಳ್ತಾ ಇಲ್ಲ. ಇದು ನಮ್ಮ ಹಕ್ಕಿದೆ. ನೀವು ನಿಮ್ಮ ವಾಗ್ದಾನ ತಕ್ಕಾಗೆ ನಡ್ಕೊಳ್ತಾ ಇದ್ದೀರಿ ಅನ್ನೋದನ್ನ ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ನಮಗೆ ಮುಖ್ಯವಾಗಿ ಇರ್ತಕ್ಕಂಥ 4 ಬೇಡಿಕೆಗಳಲ್ಲಿ ಒಂದೊಂದನ್ನ ಒಬ್ಬೊಬ್ಬರೇ ಶೇರ್ ಮಾಡ್ತಾ ಹೋಗಿ. ಅದೇ ರೀತಿ ಸ್ನೇಹಿತರೆ, ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಅಂತ ಹೇಳಿದ್ರೆ ನಮಗೆ ಶಸ್ತ್ರಚಿಕಿತ್ಸೆಯ ನಂತರ 6 ತಿಂಗಳ ನಮಗೆ ಒಂದು 5,000 ಹಣದಂತೆ ಪುನರ್ವಸತಿ ನೆರವು ನೀಡಬೇಕು. ಉದಾಹರಣೆ, ಇವಾಗ ಬುಡಕಟ್ಟು ಜನಾಂಗದಲ್ಲಿ ಸೋಲಿಗಾಸ್ಗಳಲ್ಲಿ ಏನಾಗ್ತಿದೆ ಅಂದ್ರೆ ಅವ್ರಿಗೆ ಚಿಕಿತ್ಸೆ ಅನ್ನೋದಕ್ಕಿಂತ ಅವ್ರ ನ್ಯೂಟ್ರಿಷನ್ ಕೊರತೆ ಇರೋದ್ರಿಂದ ಅಲ್ಲಿ ರೇಷನ್ಗಳು ತಲುಪ್ತಕ್ಕಂಥದ್ದು, ಅಂಕಿಅಂಶಗಳಲ್ಲಿ ಕಮ್ಮಿ ಇರ್ತಕ್ಕಂಥ ಒಂದು ಜನಸಂಖ್ಯೆ. ಅದೇ ರೀತಿ ನಮ್ಮಲ್ಲಿನೂ ಆ ಒಂದು ವ್ಯವಸ್ಥೆ ಬರಬೇಕನ್ನೋದು. ಪ್ರತಿಯೊಂದು ಜಿಲ್ಲೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಕನಿಷ್ಠ ಒಂದು ವಿಶೇಷ ಆರೋಗ್ಯ ಕೇಂದ್ರವನ್ನು ಆಗಬೇಕು. ಯಾಕಂದ್ರೆ ತುಂಬಾ ಕಳಂಕ ತಾರತಮ್ಯ ಆಗ್ತಾ ಇದೆ. ಕಾಮನ್ ಪೀಪಲ್ಸ್ಗೆ ಒಂದು ಮಹಿಳೆಗೆ ಒಂದು ಗಂಡಸಿಗೆ ಹಾಸ್ಪಿಟಲ್ ಇವತ್ತು ತಾತ್ಸಾರ ಮನೋಭಾವದಿಂದ ನೋಡ್ತಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ. ನಮ್ಮನ್ನಂತೂ ತೀರಾ ಕನಿಷ್ಠವಾಗಿ, ಅದರಲ್ಲಿ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ನಮ್ಮವರು ಸೆಕ್ಸ್ ವರ್ಕ್ ಮಾಡೋದ್ರಿಂದ PL-HIV ಆದವ್ರಿಗೆ ART ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಸಿಗ್ತಿರೋದಿಲ್ಲ. ಅವ್ರು ಕ್ಲಿಯರ್ ಆಗಿ ಯಾವುದೇ ರೀತಿ ಚಿಕಿತ್ಸೆನ ಕ್ಲೀನ್ ಆಗಿ ಕೊಡಬೇಕಾದ್ರೂ ಘನತೆಯುತವಾಗಿ ಅವ್ರು ಯಾವುದೇ ರೀತಿ ಏನು ಔಷಧಿಗಳನ್ನ ಕೊಡಲ್ಲ. ಇವಿಷ್ಟೆಲ್ಲವುಗಳನ್ನು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ತುಂಬಾ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಗೆ ಒಂದು ಆರೋಗ್ಯ ಕೇಂದ್ರ, ಒಂದು ತರಬೇತಿ ಬೇಕು ಅನ್ನೋದು ನಮ್ಮ ಇವತ್ತಿನ ಮುಖ್ಯವಾದಂಥ ಡಿಮ್ಯಾಂಡ್ಸ್ಗಳಾಗಿದ್ದಾವೆ. ಸ್ನೇಹಿತರೆ, ಇಲ್ಲಿ ಆರೋಗ್ಯ, ಆಮೇಲೆ ಬಂದ್ಬಿಟ್ಟು ನಮಗೆ ಒಂದು 200 ಕೋಟಿ ನಿಗಮದ್ದು, ವಾರ್ಷಿಕ ನಿಗಮದ್ದು, ಜೊತೆಗೆ ವಸತಿದು, ಜೀವನೋಪಾಯ ಮತ್ತು ಸಾಮಾಜಿಕ ಭದ್ರತೆ, ಇವುಗಳಲ್ಲಿ ಮುಖ್ಯವಾದದ್ದು 4 ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ. ಇದೇ ವರ್ಷ 2025ರಲ್ಲಿ ಬೇಸ್ಲೈನ್ ಸರ್ವೆ ಆಯಿತು. ಬೇಸ್ಲೈನ್ ಸರ್ವೆ ಅಲ್ಲಿ ಸಾಕಷ್ಟು ಹಿಡನ್ ಸಮುದಾಯದವರು, ನಮ್ಮಲ್ಲಿ ಪ್ಯಾಂಟ್ ಶರ್ಟ್ ಸಮುದಾಯನೂ ಇದ್ದಾರೆ, ಆ ಸಮುದಾಯದವರು ಓಪನ್ ಅಪ್ ಆಗಿ ಸರ್ವೆಗೆ ಬರಲಿಲ್ಲ. ಇವಾಗ ಎಷ್ಟು ಜನರಿಗೆ ಸರ್ವೆ ಆಗಿದೆ? ಮಿನಿಮಮ್ 10,000 ಸಮಥಿಂಗ್ ಸರ್ವೆ ಆಗಿದೆ, 10,365. ಈ ಅಂಕಿಅಂಶಗಳ ಡಾಟಾಗಳನ್ನ ಇಟ್ಕೊಂಡಾದ್ರು ಸತತ 20 ವರ್ಷಗಳಿಂದ ಮನೆಗಳಿಲ್ಲದೆ ನಮ್ಮವರು ಜೀವನ ಮಾಡ್ತಾ ಇದ್ದಾರೆ. ಬಾಡಿಗೆ ಮನೆಗಳು ಸರಿಯಾಗಿ ಸಿಗ್ತಾ ಇಲ್ಲ. 1% ಮೀಸಲಾತಿ ಆದ್ರೂ ಕೋಚಿಂಗು, ಆಮೇಲೆ ಬೇರೆ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ತರಬೇತಿಗೆ ಯಾವುದೇ ರೀತಿ ಅವರಿಗೆ ಒಳಗೊಳ್ಳುವಿಕೆ ಆಗ್ತಾ ಇಲ್ಲ. ಬರೀ ಇವತ್ತು ನಾವು ಲಿಂಗತ್ವ ಅಲ್ಪಸಂಖ್ಯಾತರು, ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ನಾವು ಕಾಳಜಿ ಇದೀವಿ, ನಾವು ಸಿಂಪತಿ ತೋರಿಸ್ತೀವಿ ಅನ್ನೋದಲ್ಲ. ನಮ್ಮಲ್ಲಿನೂ ಇತ್ತೀಚಿನ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿ ಎಂಪವರ್ಮೆಂಟ್ ಆಗ್ತಿದ್ದಾರೆ. ಶಿಕ್ಷಣದ ಜೊತೆಗೆ ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಡೆದಿದ್ದಾರೆ. ಪುರುಷರಲ್ಲಿ ಹೇಗೆ ಗುಂಡಗಳಿರ್ತಾರೆ, ಮಹಿಳೆಯರಲ್ಲಿ ಹೇಗೆ ಗುಂಡಗಳಿರ್ತಾರೆ, ಟ್ರಾನ್ಸ್ಗಳಲ್ಲೂ ಗುಂಡಗಳು ಇರೋದು ಸತ್ಯ. ಅದು ನಿಮ್ಗೆಲ್ಲರಿಗೂ ತಿಳಿದಿರೋದು. ಯಾರೋ ಒಬ್ರು ಮಾಡಿರೋದ್ರಿಂದ ಇಡೀ ಒಂದು ಸಮುದಾಯವನ್ನ ದ್ವೇಷಿಸೋದು ಅದು ನಾಗರಿಕ ಸಮಾಜಕ್ಕೆ ನನ್ನ ಒಂದು ತಿಳಿ. ಅದೇ ರೀತಿ 2014ರ ನಾಲ್ಸಾ ಜಜ್ಮೆಂಟ್ ಏನ್ ಹೇಳುತ್ತೆ, ಅವರ ಏನು ಜೆಂಡರನ್ನು ಅವರೇ ಓಪನ್ ಅಪ್ ಆಗಿ ಯಾವ ರೀತಿ ಅವರು ಹೇಳ್ಕೊಳ್ತಾರೆ, ಘೋಷಣೆ ಮಾಡ್ಕೋತಾರೆ, ಅದೇ ದೊಡ್ಡ ನಿಲುವು. ಅದರ ಅಡಿಯಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಅದರ ಬಗ್ಗೆ ಒಂದು ಇದು ಆಗಬೇಕು, ಅರಿವು ಕಾರ್ಯಕ್ರಮಗಳಾಗಬೇಕು. ಬಟ್ ಇದು ಯಾವುದೇ ರೀತಿ ಇವತ್ತುವರೆಗಾದ್ರೂ ಅರಿವು ಕಾರ್ಯಕ್ರಮಗಳಾಗ್ತಾ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಟೈಪಾಲಜಿಗಳ ಬಗ್ಗೆ ಸರ್ಕಾರದ ಅಧಿಕಾರಿಗಳಿಗೆ ಗುರ್ತೇ ಇಲ್ಲ. ಇವೆಲ್ಲವುಗಳ ವಿರುದ್ಧನೇ ನಮ್ದು ಇವತ್ತು ಮಾಧ್ಯಮದಲ್ಲಿ ನಾವು ಇವತ್ತು ಪ್ರಕಟಣೆಯನ್ನ ಏಕಕಾಲದಲ್ಲಿ ಕರ್ನಾಟಕದಲ್ಲಿ ಒಟ್ಟು 15 ಜಿಲ್ಲೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದೀನಿ. ಸ್ನೇಹಿತರೆ, ಮಾಧ್ಯಮ ಮಿತ್ರರು, ದಯವಿಟ್ಟು ನಾವು ಶೋಷಿತರಲ್ಲೇ ಶೋಷಿತರು, ನಮ್ಮನ್ನ ಪ್ರಗತಿಪರ ಸಂಘಟನೆಗಳು ಒಳಗೊಳ್ಳುವಿಕೆ ಇದೆ. ಬಟ್ ಇವತ್ತು ನಾವೆಲ್ಲರಿಗೂ ಇನ್ವೈಟ್ ಮಾಡಿದ್ವಿ, ಬರಲಿಲ್ಲ. ಕೆಲವೊಂದಿಷ್ಟು ಬೇರೆ ಕೆಲಸಗಳಲ್ಲಿ ಅಂದ್ಕೊಳ್ಬೇಕು ಅಥವಾ ನಮ್ಮ ಜೊತೆ ಅವ್ರ ವೇದಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಹಿಂದೆ ಮುಂದೆ ಅಂದ್ಕೊಂಡ್ರು, ಅದು ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾವು ಶೋಷಣೆಯಲ್ಲಿ ತುಂಬ ಶೋಷಿತ ವರ್ಗದ ಜನ ಆಗಿರೋದ್ರಿಂದ ನೀವು ಮಾಧ್ಯಮಗಳಲ್ಲಿ ಇದನ್ನು ಸರಿಯಾಗಿ ವರದಿ ಮಾಡಿ ಬಿತ್ತರಿಸಬೇಕು ಅನ್ನೋದು ನನ್ನ ಕಳಕಳಿಯ ರಾಜ್ಯಾಧ್ಯಕ್ಷರಾಗಿ ನನ್ನ ವಿನಂತಿ. ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳ್ಬೋದು, ನಾನು ಉಚಿತ ಲಿಂಗತ್ವ ದೃಢೀಕರಣ ಶಸ್ತ್ರಚಿಕಿತ್ಸೆ ಅಂದರೆ ಇವಾಗ ಏನು ನಮ್ಮದು ನಾವೇನು ಗಂಡಾಗಿ ಹುಟ್ಟಿ ಹೆಣ್ಣಾಗ್ತೀವಲ್ವಾ, ಆ ಸರ್ಜರಿಗೋಸ್ಕರ ನಮ್ಮ ಸಮುದಾಯ ಏನು ಮಾಡ್ತಾ ಇದ್ದಾರೆ, ಗುರುಗಳನ್ನು ಅರಿಸ್ಕೊಂಡು ಅವ್ರ ಹತ್ರ ಹೋಗಿ ಅಲ್ಲಿ ಫೈನಾನ್ಷಿಯಲಿ
ಅನ್ಫಿಟ್ ಆಗ್ಬಿಡ್ತಾರೆ, ಅಲ್ಲಿ ಸಾಕಷ್ಟು ಆರ್ಥಿಕವಾಗಿ ಅವರು ಬಲಿಷ್ಠ ಆಗಕ್ಕಾಗಲ್ಲ. ಸರ್ಕಾರದಲ್ಲಿ ಇದು ಒಂದು ಫ್ರೀ ಆಗಿ ಒಂದು ವ್ಯವಸ್ಥೆ ಇದ್ರೆ ಅವ್ರ ಅಪ್ಪ ಅಮ್ಮನ್ನ ಮನವೊಲಿಸಿ ಅವರು ಅಲ್ಲೇ ಹೋಗಿ ಸರ್ಜರಿ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮನ ಜೊತೆನೆ ಜೀವನ ಮಾಡ್ತಾರೆ. ಸರ್ಕಾರದಲ್ಲಿ ಇದೊಂದು ಫ್ರೀ ವ್ಯವಸ್ಥೆ ಇದ್ರೆ ಅವ್ರು ಯಾಕೆ ಇಲ್ಲಿ ಒಂದು ನಮ್ಮ ಸಮುದಾಯಗಳಲ್ಲಿ ಕೆಲವೊಂದಿಷ್ಟು ನಮ್ಮ ಸಮುದಾಯದಲ್ಲಿ ಗುಂಡಾಗಿರಿ ವರ್ತನೆ ಮಾಡೋರು ಇದ್ದಾರೆ. ಒಂದು ಲೇಯರ್ ಅಲ್ಲಿ ಇರೋರು ಏನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮನೆಗೆ ಕರ್ಕೊಳ್ತಾರೆ, ಅವ್ರ ಹತ್ರ 3 ವರ್ಷ 4 ವರ್ಷ ದುಡಿಸ್ಕೋತಾರೆ, ನಿನ್ನನ್ನು ಹೆಣ್ಣು ಮಾಡ್ತೀವಿ, ನಿನ್ನನ್ನು ಸರ್ಜರಿ ಮಾಡ್ತೀವಿ ಅಂತ. ಅದು ಒಂದು ರೀತಿಯಲ್ಲೂ ನಮ್ಮಲ್ಲಿನೂ ಆ ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಆರ್ಥಿಕವಾಗಿ ಮುಗ್ಗಟ್ಟನ್ನು ಹಾಕ್ತಕ್ಕಂಥ ಸುಲಿಗೆ ಆಗಿದೆ. ಸರ್ಕಾರದಲ್ಲೇ ಇದೊಂದು ವ್ಯವಸ್ಥೆ ಇದ್ದಿದ್ರೆ, ಇದು ಫ್ರೀ ಆಗಿ ಈ ಶಸ್ತ್ರಚಿಕಿತ್ಸೆ ಮಾಡೋದಿದ್ರೆ ಯಾರು ಅಂತ ಒಂದು ವ್ಯವಸ್ಥೆಗಳ ಅಡಿಯಲ್ಲಿ ಸಿಲ್ಕೋದಿಲ್ಲ. ದಿನನಿತ್ಯ ಜೋರ್ ಜಬರ್ದಸ್ತ್ ನಾಗರಿಕ ಸಮಾಜಕ್ಕೆ ಜಬರ್ದಸ್ತ್ ಮಾಡಲ್ಲ. ಮನುಷ್ಯನಿಗೆ ಯಾರ ಕಡೆಯಿಂದಾದ್ರೂ ಫೋರ್ಸ್ ಇತ್ತು, ಟಾರ್ಚರ್ ಇತ್ತಂದ್ರೆ ಆ ರೀತಿ ಬದುಕಬೇಕಾಗತ್ತೆ. ಅವ್ರಿಗೆ ಸರ್ಕಾರದ ಮಟ್ಟದಲ್ಲಿ ಎಲ್ಲ ವ್ಯವಸ್ಥೆಗಳು ಕ್ಲಿಯರ್ ಆಗಿದ್ದಾಗ ಯಾರಿಗೂ ಇಷ್ಟ ಇರಲ್ಲ ಇವತ್ತು ಭಿಕ್ಷಾಟನೆ ಮಾಡ್ಬೇಕನ್ನೋದು. ಗಂಡಸಿಗೊಂದು ಸೀರೆ ಉಡ್ಸಕ್ಕಾಗಲ್ಲ, ಹಾಗೆ ನಮಗೂ ಭಿಕ್ಷಾಟನೆ ಮಾಡ್ಬೇಕನ್ನೋದಿಲ್ಲ. ವ್ಯವಸ್ಥೆ ಆ ರೀತಿ ಇದೆ. ನಾವು ಮನೆಯಿಂದ ಹೊರಗಡೆ ಬರ್ತೀವಿ, ಸಮಾಜದಿಂದ ಹೊರಗಡೆ ಬರ್ತೀವಿ, ಬೀದಿಗೆ ಬಿದ್ದಾಗ ನಮ್ಮನ್ನು ಕರ್ಕೊಳ್ಳೋರು ಯಾರು? ನಮ್ಮವರೇ. ಮತ್ತೆ ಅಲ್ಲಿ ಅವ್ರು ಕರ್ಕೊಳ್ತಾರೆ ಅಂದ್ರೆ ಅವ್ರು ನಮಗೆ ಬೇಸಿಕ್ ನೀಡ್ಸ್ ಸೂರು ಕೊಟ್ಟಿರ್ತಾರೆ, ಊಟ ಕೊಟ್ಟಿರ್ತಾರೆ, ಬಟ್ಟೆ ಕೊಟ್ಟಿರ್ತಾರೆ, ಅವ್ರು ಹೇಳಿದ್ ಕೇಳಲೇಬೇಕು. ನಾವು ಗಂಡಾಗಿ ಹುಟ್ಟಿ ಹೆಣ್ಣಾಗ್ಬೇಕಾದವರು ಚಿಕಿತ್ಸೆ ಆದ್ರೆ ಇನ್ನೂ ಸೌಂದರ್ಯವತರಾಗ್ತೀವಿ, ತೀರಾ ಹೆಣ್ಣಿನಾಗೆ ಆಗ್ತೀವಿ ಅನ್ನೋ ಒಂದು ಕಲ್ಪನೆಯಲ್ಲಿ ಇರ್ತೀವಿ. ಅದಕ್ಕೋಸ್ಕರ 3 4 ವರ್ಷ 10 ವರ್ಷ ದುಡಿದು ಇನ್ನೊಬ್ಬರಿಗೆ ಕೊಟ್ಟು ಅವರು ಅಲ್ಲಿ ಮಾನವ ಇದರಲ್ಲೇ ಸರಪಳಿ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಸರ್ಕಾರದಲ್ಲಿ ಈ ಡಿಮ್ಯಾಂಡ್ಗಳನ್ನು ಇಟ್ಟಿದ್ದೀವಿ. ಈ ಸತತ 4 ವರ್ಷಗಳಿಂದ ಇದನ್ನು ಕೇಳ್ತಾ ಬರ್ತಿದ್ದೀವಿ, ಯಾವುದೂ ಜಾರಿಯಲ್ಲಿಲ್ಲ. ವ್ಯಥೆ ತುಂಬ. ಅದೇ ರೀತಿ ಒಂದೇನು ಇವಾಗ ನಮ್ಮ ಸ್ಮಿತಾ ಅವ್ರು ಹೇಳಿರೋ ಹಾಗೆ ಫಸ್ಟು ಈಗ 1200 ಇದ್ದಿರೋದು ಈಗ 2000 ಆದರೂ ಪೆನ್ಷನ್ ಆಗಬೇಕು. ನಮ್ಮಲ್ಲಿನೂ ವಯಸ್ಸಾದವರು, ವೃದ್ಧಾಪ್ಯ ವಯಸ್ಸಾದವರು ಇದ್ದಾರೆ, ಅವ್ರಿಗೆ 5000. ಯಾಕಂದರೆ BP, ಶುಗರು ಮತ್ತು ಈ ಒಂದು ಸಾಕಷ್ಟು ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಮಾನಸಿಕ ಖಿನ್ನತೆಯಲ್ಲಿ ನನ್ನ ಸಮುದಾಯ ಇರುತ್ತೆ. ನೀವು ರೋಡ್ ಮೇಲೆ ನೋಡಿರೋ ಒಂದು ಭಾಗ ಸಮುದಾಯ ಆದರೆ ಅದರ ಹೊರತುಪಡಿಸಿ 90 ಭಾಗ ವ್ಯಥೆಯಲ್ಲಿ, ನೋವಿನಲ್ಲಿ ಇದ್ದೂ ಸತ್ತಂತೆ ಬದುಕ್ತಿರೋರಲ್ಲಿ ಆ ಥರ ಜನ ಇದೆ. ಕರ್ನಾಟಕದಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ ಅಂಥವ್ರಿಗೋಸ್ಕರ ಘನತೆಯ ಬದುಕನ್ನು ಕಟ್ಟಿಕೊಡ್ತಾ ಇದೆ. ಮಲ್ಲಿಕ್ ಬಂದು ಪೊಲೀಸ್ ಇಲಾಖೆಯಲ್ಲಿ ಎಕ್ಸಾಮ್ ಬರೆದ್ರು. ಅವ್ರಿಗೆ ಯಾವ ಮಾನದಂಡದಲ್ಲಿ ಓಡಿಸಿದ್ರು ಅಂದರೆ ಪುರುಷರು ಓಡೋ ಸ್ಟೈಲಲ್ಲಿ ಅವ್ರನ್ನ ಓಡಿಸಿದ್ರು. ಸರ್ಕಾರಕ್ಕೆ ಟ್ರಾನ್ಸ್ಜೆಂಡರ್ ಅಂದರೆ ಏನು ಅನ್ನೋದು ಅರಿವೆಗಳೇ ಇಲ್ಲ. ಇವತ್ತು ಕೇಸು ನಡೀತಾ ಇದೆ. ಅಲ್ಟರ್ನೇಟ್ ಲಾ ಫೋರಮ್ ಮುಖಾಂತರ ALF ಮುಖಾಂತರ ನಾವು ಕೋರ್ಟಲ್ಲಿ ಆ ಕೇಸ್ ಹಾಕಿದ್ದೀವಿ. ಅವು ಇನ್ನೂ ಅದು ಯಾವುದೂ ಇತ್ಯರ್ಥ ಆಗಿಲ್ಲ, ನಡೀತಾ ಇದೆ, ಸೆಷನ್ಸ್ ನಡೀತಾ ಇದ್ದಾವೆ. ಸಾಕಷ್ಟು ಸಮಸ್ಯೆಗಳಲ್ಲಿ ನಮ್ಮ ಸಮುದಾಯ ಇದೆ. ಸರ್ಕಾರಕ್ಕೆ ನಾವು ಯಾವುದೇ ರೀತಿ ಉಪಕಾರ ಮಾಡಿ ದಯೆ ಕೊಡಿ ಅಂತ ಕೇಳ್ತಿಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಸಾಂವಿಧಾನಿಕವಾಗಿ ನಿಮ್ಮ ವಾಗ್ದಾನದ ಪ್ರಕಾರ ನೀವೇನು ಹೇಳಿದ್ದೀರಾ ಅದನ್ನು ನಡ್ಕೊಂಡಿದ್ದೀರಾ, ಇದು ನಮ್ಮ ಪ್ರಶ್ನೆ.